ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ನಾನು ಚೆನ್ನಾಗಿದ್ದೀನಿ. ಯಾಕಪ್ಪ ಎಷ್ಟು ದಿನ ಕರೆಕ್ಟಾಗಿ ವಿಡಿಯೋ ಮಾಡ್ತಾ ಇಲ್ಲ ಅಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್, ಚಳಿಗಾಲ ಇರೋದ್ರಿಂದ ನಮಗೂ ಪಾಪುಗೂ, ಹಾಗಾಗಿ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಇನ್ಮೇಲೆ ವಿಡಿಯೋ ಮಾಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಏನಪ್ಪ ಅಂದರೆ ಇವತ್ತಿನ ಟಾಪಿಕ್ಕು ನನಗೆ ಸ್ವಲ್ಪ ಬೇಜಾರಾಗುತ್ತೆ ಫ್ರೆಂಡ್ಸ್. ಯೂಟ್ಯೂಬ್ ಚಾನಲ್ ಮಾಡಿದ್ದಕ್ಕೆ ಬೇಜಾರಾಗ್ತಾಯಿದೆ. ಯಾಕಂದರೆ ಯೂಟ್ಯೂಬ್ ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ ಅಂತ ಒಂದು ಡೌಟ್ ಬಂದಿದೆ. ಯಾಕಂದರೆ ಇಷ್ಟು ದಿನ ನಾನು 7-8 ಮಂತ್ ಆಯ್ತೇನೋ ಬಹುಶಃ ಸ್ಟಾರ್ಟ್ ಮಾಡಿ. ಇನ್ನೂ ನನಗೆ ಇಷ್ಟು ಕಷ್ಟಪಟ್ಟು ಮಾಡಿದ್ರೆ ಅದ್ರ ಪ್ರತಿಫಲನೂ ಸಿಗ್ತಾ ಇಲ್ಲ ನನಗೆ. ಅದಕ್ಕೆ ಬೇಜಾರಾಗ್ತಾಯಿದೆ. ಯಾಕಪ್ಪ ಅಂದರೆ ಏನು ನಮ್ಮಂಥವ್ರು ಬಡವರು ಯೂಟ್ಯೂಬ್ ಮಾಡಬಾರ್ದ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದ? ನಾವೇನು ಮಾಡಿದ್ವಿ? ನೋಡೋಕ್ಕೆ ಚೆನ್ನಾಗಿರಬೇಕು, ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು, ಸೆಲೆಬ್ರಿಟಿ ಆಗೋರಿಗೆಲ್ಲ ಮಾತ್ರನ ಈ ಥರ ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಇರೋರ್ಗೆ ಮಾತ್ರ ಅನಿಸುತ್ತೆ ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ಇಂಥವ್ರಿಗೆ. ಕೆಟ್ಟದಾಗಿ ವಿಡಿಯೋ ಮಾಡೋರಿಗೆ, ಕೆಟ್ಟದಾಗಿ ನಡ್ಕೊಳ್ಳೋರಿಗೆ ಅನಿಸುತ್ತೆ ಈ ಥರ ಎಲ್ಲ ಅನಿಸ್ಬಿಡುತ್ತೆ. ಗೊತ್ತಿಲ್ಲ ಫ್ರೆಂಡ್ಸ್, ಯಾಕೋ ಬೇಜಾರು. ಯಾಕಂದರೆ ಇಷ್ಟು ದಿನದಿಂದ ಕಷ್ಟಪಟ್ಟರು ನಮಗೊಂಚೂರು ಪ್ರತಿಫಲ ಅನ್ನೋ ಸಿಗ್ತಿರಲಿಲ್ಲ. ಬರ್ತಾ ಯೂಸು ಡೌನ್ ಆಗ್ತಾಯಿದೆ, ಸಬ್ಸ್ಕ್ರೈಬರ್ ಕಮ್ಮಿ. ನಾವು ಹಾಕುವಾಗ ವಿಡಿಯೋ ಹಾಕ್ತಾಯಿದ್ದೀವಿ ಅಂದ್ರೂ ಜನಗಳಿಗೆ ರೀಚ್ ಆಗ್ತಾಯಿಲ್ಲ. ಅದಕ್ಕೆ ಬೇಜಾರಾಗ್ತಾಯಿದೆ. ಅದೇ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಎಷ್ಟು ಕಷ್ಟಪಟ್ಟರು ಈ ಕಡೆ ನೋಡಿ, ನಾವು ಏನೋ ನಮಗೆ ಕಷ್ಟ ಇದೆ ಅಂತ ನಾವು ಈ ಥರ ಯೂಟ್ಯೂಬ್ ಚಾನಲ್ನ ಚಾಯ್ಸ್ ಮಾಡ್ಕೊಂಡಿರ್ತೀವಿ, ಸೋಷಿಯಲ್ ಮೀಡಿಯಾನ. ನಾವಂತೂ ಕೆಟ್ಟ ದಾರಿ ಹಿಡಿದ್ಬಿಟ್ಟು ಮಾಡ್ತಾಯಿಲ್ಲಲ್ಲ, ಒಂದು ಒಳ್ಳೆ ದಾರಿಯಿಂದನೇ ಸಾಕ್ತಾಯಿದ್ದೀವಿ. ಆಗ ಅಂದ್ರೂ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದೇ ನೋಡಿ. ನಿಜ ಸತ್ಯ ಇದು, ಒಳ್ಳೆಯವ್ರಿಗೆ ಕಾಲ ಇಲ್ಲ ಇವಾಗಿನ ಕಾಲದಲ್ಲಿ. ಯಾರು ಅಡ್ಡದಾರಿ ಕೆಟ್ಟ ದಾರಿನ ಹೇಳ್ತಾರೆ ಅವ್ರಿಗೆ ಇವಾಗ ಕಾಲ ಇರೋದು. ಅದಕ್ಕೆ ಏನು ಮಾಡೋದು ಅದಕ್ಕೆ ಯೂಟ್ಯೂಬು ಸ್ಟಾಪ್ ಮಾಡಿ ಬಿಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಮಾಡಬೇಕಾ ವಿಡಿಯೋ ಮಾಡಬಾರ್ದ ಅಂತ ಅದೇ ಯೋಚನೆ ಬರ್ತಾಯಿದೆ. 50-50 ಇದೆ. ಯಾಕಂದರೆ ನಾವು ಒಂದಿಷ್ಟು ಡೈಲಿ ಇಷ್ಟೊಂದು ಕಷ್ಟಪಟ್ಟು ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಪ್ರೆಗ್ನೆನ್ಸಿಯಲ್ಲೂ ಎಷ್ಟು ಕಷ್ಟಪಟ್ಟು ನಾನು ವಿಡಿಯೋ ಮಾಡಿದ್ದೆ, ಅಷ್ಟಕ್ಕೂ ನಮ್ಗೆ ಸ್ವಲ್ಪನೂ ಪ್ರತಿಫಲ ಸಿಗಲಿಲ್ಲ. ಬೇಜಾರಾಗಿಬಿಡುತ್ತಲ್ವ ಎಲ್ಲಿನೂ. ಅದಕ್ಕೆ ನನಗೆ ಅದೇ ಬಿಟ್ಟು ಬಿಡಬೇಕು, ಮಾಡೋದೇ ವಿಡಿಯೋ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲ, ನೋಡೋಣ. ಯೂಟ್ಯೂಬ್ ಅಷ್ಟರಲ್ಲಿ ಕೈ ಹಿಡಿದ್ರೆ ನನಗೆ ಆಚೆ ಕಡೆ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಚಿಕ್ಕ ಮಕ್ಕಳಿದ್ದಾರೆ, ಮೊದಲೇ ಹಿಂದೆ ಮುಂದೆ ನೋಡ್ಕೊಳ್ಳೋರು ಯಾರಿಲ್ಲ ಅಂತ ನಾನು ಮನೇಲಿ ಕೂತ್ಕೊಂಡು ಮಾಡಿಬಿಟ್ಟು ಅಷ್ಟು ಇಷ್ಟು ಬಂದಿದ್ದರಲ್ಲೇ ನನ್ನ ಮಕ್ಕಳಿಗೇನ ಹೆಲ್ಪ್ ಆಗುತ್ತೆ, ಅವ್ರ ಲೈಫ್ಗೆ, ಅವ್ರಿಗೆ ಮನೆ ಖರ್ಚಿಗೆನ ಆಗುತ್ತೆ, ಅವ್ರ ವಿದ್ಯಾಭ್ಯಾಸಕ್ಕನ ಆಗುತ್ತೆ ಅಂತ ನಾನು ಯೂಟ್ಯೂಬ್ನ ಚಾಯ್ಸ್ ಮಾಡ್ಕೊಂಡ್ರೆ ಅದು ಯೂಟ್ಯೂಬಲ್ಲಿ ನನಗೊಂದಿಷ್ಟು ಇದು ಸಿಗ್ತಾಯಿಲ್ಲ ಪ್ರತಿಫಲ. ಅದಕ್ಕೆ ನಮ್ಮಂಥ ಬಡವ್ರಿಗೆಲ್ಲ ಇದೆಲ್ಲ ಅಲ್ಲ ಅನಿಸುತ್ತೆ. ಎಲ್ಲ ನೋಡೋಕೆ ಚೆನ್ನಾಗಿರಬೇಕು, ಅವ್ರ ಮಾತು, ಅವ್ರಿಗೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ, ಮನೆಗಳೆಲ್ಲ ಚೆನ್ನಾಗಿರ್ತಾವಲ್ಲ ಅಂಥವ್ರು ಮಾತ್ರ ಬೇಗ ಕ್ಲಿಕ್ ಆಗಿಬಿಡ್ತಾರೆ. ನಮ್ಮಂಥ ಬಡವ್ರನ್ನ ಯಾರೂ ನೋಡೋದು ಇಲ್ಲ, ಬೆಳೆಸೋದು ಇಲ್ಲ ಫ್ರೆಂಡ್ಸ್. ಇದಂತೂ ಸತ್ಯ. ನಮಗೆ ನಾವೇ ಬೆಳಿಬೇಕು, ಕಷ್ಟಪಟ್ಟು ಸ್ಟ್ರಗಲ್ ಮಾಡಿಬಿಟ್ಟು ನಮಗೆ ನಾವೇ ಮುಂದೆ ಬರಬೇಕು ಅಂತ. ಎಷ್ಟು ಕಷ್ಟಪಡೋಕ್ಕಾಗುತ್ತೆ? ಎಲ್ಲ ಜನಗಳ ಕೈ ಹಿಡಿದ್ರೆ ಅಲ್ವಾ ನಾವು ಮೇಲೆ ಬರೋಕ್ಕೆ ಸಾಧ್ಯ. ನಾವು ಒಬ್ಬರೇ ಮಾಡ್ತೀವಿ ಅಂದರೆ ಆಗೋಲ್ಲ. ಅದಕ್ಕೆ ನಿಮ್ಮ ಸಪೋರ್ಟು ಇರಬೇಕಾಗುತ್ತೆ. ಇದು ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ಎಷ್ಟು ಕಷ್ಟಪಟ್ಟರು ನಮಗೆ ಬೆಲೆ ಅನ್ನೋದು ಎಲ್ಲಿ ಸಿಗ್ತಾ ಇಲ್ಲಲ್ಲ. ಏನು ಮಾಡೋದು ಈ ಥರ ಆದರೆ ಅಂತ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕಾ ಮಾಡಬಾರ್ದಾ? ನನಗೆ ಅಷ್ಟು ಇಷ್ಟು ಗೊತ್ತಿರೋದನ್ನೇ ಮಾಡ್ತಾಯಿದ್ದೆ. ನಾನೇನು ಕೆಟ್ಟದಾಗಿ ಮಾಡ್ತಾಯಿಲ್ಲ, ಕೆಟ್ಟ ದಾರಿ ತೋರಿಸ್ತಾ ಇಲ್ಲ ಯಾರಿಗೇನು. ಮತ್ತು ಒಳ್ಳೆ ರೀತಿಯಿಂದ ಹೋದ್ರೂ ಒಳ್ಳೆಯವ್ರ ಕಾಲ ಇಲ್ಲ ಅಂತಾರಲ್ಲ, ಬಹುಶಃ ಇದೇ ಇರಬೇಕು. ಒಳ್ಳೆಯವ್ರು ನಿಜ ಈ ಕಾಲದಲ್ಲಿ ಕಾಲನೇ ಇಲ್ಲ ಒಳ್ಳೆಯವ್ರಿಗೆ. ಹಾಗೆ ನಮ್ಮಂಥ ಬಡವ್ರನ್ನೂ ಬೆಳೆಯೋಕ್ಕೂ ಬಿಡೋದು ಇಲ್ಲ. ಏನಿದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ಸೆಲೆಬ್ರಿಟಿಗಳಿಗೆ ಇಂಥ ಸೋಷಿಯಲ್ ಮೀಡಿಯಾ ಎಲ್ಲ ನಮ್ಮಂಥವ್ರು ಬೆಳೆಯೋಲ್ಲ ಅನ್ನೋಕ್ಕೆ ಬೇಜಾರಾಗ್ತಾಯಿದೆ. ಅದೇ ಫ್ರೆಂಡ್ಸ್, ಇವತ್ತು ಮಾಡಬೇಕಾ ಮಾಡಬಾರ್ದ ಅಂತ ದೊಡ್ಡ ಕನ್ಫ್ಯೂಷನಲ್ಲಿದ್ದೀನಿ. ಯಾಕಂದ್ರೆ ಬೇಜಾರಾಗ್ತಾಯಿದೆ. ಇಷ್ಟು 7-8 ತಿಂಗಳಿಂದ ಮಾಡ್ತಾಯಿದ್ದೀನಿ, ಇನ್ನೂ ನನಗೆ ಯೂಟ್ಯೂಬ್ ಅಷ್ಟೊಂದು ಇದು ಮಾಡ್ತಾ ಇಲ್ಲಲ್ಲ. ಇನ್ನೂ ಎಷ್ಟು ಕಷ್ಟಪಡ್ಬೇಕು ಅನ್ನಿಸ್ತಾಯಿದೆ ನನಗೆ. ನಾನು ಏನು ಮಾಡ್ತಾಯಿದ್ದೀನಿ, ಇನ್ನೂ ಏನು ಮಾಡಬೇಕು ಅನ್ನೋದು ನನಗೂ ಗೊತ್ತಾಗ್ತಾಯಿಲ್ಲ. ಯೂಟ್ಯೂಬಲ್ಲಿ ಬೆಳಿಬೇಕಂದ್ರೆ ಬೇಜಾರು ಫ್ರೆಂಡ್ಸ್. ಅದಕ್ಕೆ ಮಾಡಬೇಕಾ ಮಾಡಬಾರ್ದಾ ನೋಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕ ಪುಟ್ಟ ವಿಡಿಯೋನ ಹಾಕ್ತೀನಿ. ದೇವ್ರು ನೋಡೋಣ ಯಾವಾಗ ಕೈ ಹಿಡಿತು. ಯೂಟ್ಯೂಬರು ನೋಡೋಣ, ಇವತ್ತಿಲ್ಲ ನಾಳೆ ಯೂಟ್ಯೂಬನ್ನು ಕೈ ಹಿಡಿಯುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಒಂದಿಷ್ಟು ಜನ ಅಮೌಂಟ್ ಬಂದರೂ ನಮಗೆ ಎಷ್ಟೋ ದೊಡ್ಡ ಹೆಲ್ಪ್ ಆಗುತ್ತೆ. ಚಿಕ್ಕ ಮಕ್ಕಳಿದ್ದಾರೆ, ಮನೆ ಖರ್ಚಿಗೆಲ್ಲ ಆಗುತ್ತೆ ಅಂತ
ಇದು ಬೇಜಾರು ಫ್ರೆಂಡ್ಸ್, ಏನು ಮಾಡೋದು. ನಾನು ಯಾವುದೋ ಒಂದು ಆಸೆ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಕಡೆ ನನ್ನ ಟೈಮು ವೇಸ್ಟು, ಈ ಕಡೆ ನನ್ನದು ಮೊಬೈಲ್ ಡಾಟಾನು ವೇಸ್ಟ್ ಆಗ್ತಾ ಇದೆ, ಎಲ್ಲ ವೇಸ್ಟ್ ಆಗ್ತಾ ಇದೆ. ಎಲ್ಲ ಮಕ್ಕಳನ್ನ ಬಿಟ್ಟು ಎಲ್ಲ ಕೆಲಸ ಬಿಟ್ಟು ಈ ವಿಡಿಯೋ ಎಡಿಟಿಂಗು ಅದು ಇದು ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನ. ಯಾಕೆ ಬೇಕು ನಂಗೆ ಇದೆಲ್ಲ ಅನಿಸ್ಬಿಡ್ತಾ ಇದೆ. ಅದಕ್ಕೆ ಕನ್ಫ್ಯೂಷನಲ್ಲಿದ್ದೀನಿ, ವಿಡಿಯೋ ಮಾಡಬೇಕಾ ಮಾಡಬಾರ್ದಾ, ಯೂಟ್ಯೂಬ್ ಸ್ಟಾಪ್ ಮಾಡಲಾ ಅಂತ. ನೋಡೋಣ ಫ್ರೆಂಡ್ಸ್, ದೇವ್ರಿಗೆ ಬಿಟ್ಟದ್ದು, ಯಾವ ದೇವ್ರ ಕೈ ಹಿಡಿದು ನಡೆಸ್ತಾನೋ ಗೊತ್ತಿಲ್ಲ, ಅಲ್ಲಿವರೆಗೂ ಕಾಯ್ತೀನಿ. ಇದೇ ಫ್ರೆಂಡ್ಸ್ ಇವತ್ತಿನ ಟಾಪಿಕ್, ಅದೇ ಹೇಳೋಣ ಅಂತ ಐತೆ. ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅನ್ಕೊ